ನಗರಕ್ಕೆ ಸ್ವಾಗತ. ರಿಸ್ಕ್ ತಗೊಂಡು ಹೈವೇನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದ ಬೆಲ್ ಐಕಾನ್. ನಾನು ತಗೊಂಡಿರೋ ರಿಸ್ಕ್ ಅಂತ ಗೊತ್ತಿದ್ರು ಕೂಡ ನಾನು ಇದನ್ನ ಮಾಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ನಿಮ್ ಏನ್ ಹಂಗ್ ನೋಡ್ತಾ ಇದ್ದೀರಾ? ಸಿಂಹ ಅಲ್ಲಿದೆ ನೋಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕಲ್ ಮಧುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನು ಅಂತ ಅಂದರೆ, ಒಬ್ಬರು ನೆನ್ನೆ ಕಮೆಂಟ್ ಮಾಡಿದರು. ನಮ್ಮ ಅಣ್ಣ ಮತ್ತು ಚಿಕ್ಕಪ್ಪನ ಸೇರಿಸ್ಕೊಂಡು ಒಂದು ಟಾಸ್ಕ್ ಮಾಡಿದೆ, 1000 ರೂಪಾಯಿ ಟಾಸ್ಕು, ಭತ್ತದ ಹುಲ್ಲನ್ನು ಕಟ್ಟೋದು. ಆ ಒಂದು ಟಾಸ್ಕ್ನಲ್ಲಿ ನಮ್ಮ ಚಿಕ್ಕಪ್ಪ ಗೆದ್ದಿದ್ರು. ಅದೇ ರೀತಿ ಕೊನೆಯಲ್ಲಿ ಹೇಳಿದೆ, ನಿಮ್ಗೆ ಯಾವುದಾದ್ರೂ ಒಂದು ಹೊಸ ಟಾಸ್ಕು ನಿಮ್ಮ ಪ್ರಕಾರ ಯಾವುದಾದ್ರು ಇದ್ದರೆ ಕಮೆಂಟ್ ಮಾಡಿ ಅಂತ. ಆ ಒಂದು ಕಮೆಂಟನ್ನು ಒಬ್ಬರು ಮಾಡಿದರು. ಏನಪ್ಪ ಅಂತ ಅಂದರೆ, ಅಣ್ಣ 10 ನಿಮಿಷದಲ್ಲಿ 12 ಕಿಲೋಮೀಟರನ್ನು ನಿಮ್ಮ ಒಂದು ಬೈಕ್ನಲ್ಲಿ ಕವರ್ ಮಾಡೋಕ್ಕಾಗುತ್ತಾ ಅಂತ. ಅಂದರೆ ಯಾವುದೋ ಒಂದು ರಸ್ತೆಯಲ್ಲಿ 12 ಕಿಲೋಮೀಟರ್ನ 10 ನಿಮಿಷದಲ್ಲಿ ಕವರ್ ಮಾಡೋಕ್ಕಾಗುತ್ತಾ ಅಂತ. ಈ ಒಂದು ಜನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ, ಇದು ರಿಸ್ಕ್ ಇದೆ, ಆದರೆ ನಾನು ಇದನ್ನು ರಿಸ್ಕ್ ತಗೊಂಡೆಲ್ಲ ಮಾಡಲ್ಲ. ನನಗೆ ಆದಷ್ಟು ಟ್ರೈ ಮಾಡ್ತೀನಿ. ಏನಕ್ಕೆ ಅಂತ ಅಂದರೆ, ನಾನೀಗ ಲಾಂಗು ಚಿಲ್ಕುಂದದ ಹತ್ರ ಇದ್ದೀನಿ. ಚಿಲ್ಕುಂದದಿಂದ ಪಿರಿಯಾಪಟ್ಟಣ ಹೋಗ್ತಾ ಇದೆ. ನಾನು ಇಲ್ಲಿಂದ 12 ಕಿಲೋಮೀಟ್ರ್ ಕರೆಕ್ಟಾಗಿದೆ. ನೀವು ಕೊಟ್ಟಿರುವ ಟಾಸ್ಕ್ಗೆ 12 ಕಿಲೋಮೀಟ್ರ್ ಇದೆ. ಅದರಿಂದ ನಾನು ಈ ಒಂದು ಟಾಸ್ಕನ್ನು ತಗೊಳ್ತಾ ಇದ್ದೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ 12 ಕಿಲೋಮೀಟರ್ ಹೋಗೋಕ್ಕೆ 10 ನಿಮಿಷದಲ್ಲಿ. ಈಗ ಇರೋದು ಇದು ಮಂಗಳೂರು ಟು ಮೈಸೂರು ಹೈವೇ. ಇದು ಇಲ್ಲಿ ನಾನು ಇಲ್ಲಿ ನೋಡ್ತಾ ಇರೋದು, ನನ್ನ ಹತ್ರ ಇರೋದು ನೋಡ್ತಾ ಇರ್ಬೋದು. ಇಲ್ಲಿ ನನ್ನ ಹತ್ರ ಇರೋದು 125 ಶೈನ್ ಗಾಡಿ ಇರೋದು. ಈ ಒಂದು ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ನನ್ನ ಹತ್ರ ಯಾವುದೇ ಸೂಪರ್ ಬೈಕ್ ಯಾವುದೂ ಇಲ್ಲ. ಈ ಒಂದು ಗಾಡಿನಲ್ಲಿ ನಾನು ಈ ರೋಡ್ನಲ್ಲಿ ಇಷ್ಟು ಟ್ರಾಫಿಕ್ ಇದೆ. ಇದು ಮಂಗಳೂರು ಟು ಮೈಸೂರು ಹೈವೇ, ತುಂಬ ಗಾಡಿಗಳಿದೆ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಹೋಗೋಕ್ಕೆ. ಈಗ ನಾನು ನಿಮಗೆ ಟೈಮ್ ಕೂಡ ತೋರಿಸ್ತೀನಿ. ಬೈಕ್ ಸ್ಟಾರ್ಟ್ ಮಾಡ್ಕೋತೀನಿ. ಸ್ಟಾರ್ಟ್ ಮಾಡಿ ಹೊರಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಹೆಲ್ಮೆಟ್ ಹಾಕ್ಕೊಂಡು ರೆಡಿ ಆಗ್ತೀನಿ. ಸೀದಾ 10 ನಿಮಿಷ ಟೈಮಿಂಗ್ ಹಾಕ್ಕೊಂಡು ಓಡೋಣ ನಾವು. ಈಗ ರೆಡಿ ಆಗಿದ್ದೀನಿ ಹೆಲ್ಮೆಟ್ ಹಾಕ್ಕೊಂಡು. ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಈಗ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಈಗ ನಿಮಗೆ ಟೈಮ್ ಕೂಡ ನಾನು ತೋರಿಸ್ತಾ ಇದ್ದೀನಿ. 14:25 ಅಂದರೆ 2 ಗಂಟೆ 25 ನಿಮಿಷ ಈಗ ಟೈಮು ಕರೆಕ್ಟಾಗಿ ನೀವು ನೋಡ್ಕೊಳ್ತಾ ಇರ್ಬೋದು. ಇಲ್ಲಿ 2 ಗಂಟೆ 25 ನಿಮಿಷ. ನಾನು ಈಗ 2 ಗಂಟೆ 35 ನಿಮಿಷಕ್ಕೆ ಪಿರಿಯಾಪಟ್ಟಣ ಹೋಗಬೇಕು. ಅದು ಆಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. 12 ಕಿಲೋಮೀಟ್ರು ವೇ ಆನ್ ದ ವೇ. ಈಗ 26ಗೆ ನಾವು ಹೊರಡೋಣ, ಓಕೆನಾ? 25 ಆಗಿದೆ. ಈಗ 26ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಈಗ ಹೊರಟಿದ್ದೀನಿ ಕರೆಕ್ಟಾಗಿ 12:26 ಟೈಮು. ರಿಸ್ಕ್ ತಗೊಂಡು ಹೈವೇನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದ ಬೆಲ್ ಐಕನ್ನ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. 10 ನಿಮಿಷದಲ್ಲಿ ರೀಚ್ ಆಗುತ್ತಾ ಇಲ್ವಾ ಅಂತ ನಾನು ಈ ಮುಂದೆ ತಿಳಿಸ್ತೀನಿ. ಬನ್ನಿ ಹೊರಡೋಣ ಗೈಸ್. ಆಲ್ರೆಡಿ ಚಿಲ್ಕುಂದ ಬಿಡ್ತಾ ಇದ್ದೀನಿ. ಈಗ ಚಿಲ್ಕುಂದ ಸ್ಕೂಲ್ ಇದು. ಚಿಲ್ಕುಂದ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಇರೋದು ಕಂಪ್ಲಾಪುರ. ಕಂಪ್ಲಾಪುರಕ್ಕೆ ಹೋದ್ಮೇಲೆ ನನ್ನ ಹತ್ರ ಯಾವುದೇ ಆದಂಥ ಯಾವುದೇ ಕ್ಯಾಮ್ರಾ ಮೊಬೈಲ್ನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಟೈಮ್ ಇಲ್ಲ, ಟೈಮ್ ಆಗ್ತಾ ಇದೆ ಗೈಸ್. ಕಂಪ್ಲಾಪುರ ಎಂಟ್ರಿ ನೋಡ್ತಾ ಇರೋದ್ರಲ್ಲಿ ಬೋರ್ಡು. ಅಲ್ಲಿ ಮುಂದೆ ಹೋಗ್ತಾ ಇರೋಂಥ ಬಸ್ಸು ನನ್ನ ಮುಂದೆ ಬರೋಕ್ಕೆ ಬಿಡ್ತಾನೆ ಇಲ್ಲ. ಇಲ್ಲಿ ನನ್ನ ತುಂಬ ಇದೆ, ಬಿಡ್ತಾನೆ ಇದೆ. ಅದೊಂದು ಬಸ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸುಮಾರು 1 ಕಿಲೋಮೀಟ್ರ್ ಮುಂದೆ ಇರ್ಬೋದಾಗಿತ್ತು. ಇರಲಿ ಗೈಸ್, ಅದನ್ನು ಈಗ ನನಗೆ ಟೈಮ್ ಸಿಗುತ್ತೆ. ಇಲ್ಲಿ ಸರ್ಕಲ್ ಇದೆ, ಸರ್ಕಲ್ ದಾಟಬೇಕು ಗೈಸ್. ಕಂಪ್ಲಾಪುರನ ಬಿಟ್ಟು ಆ ಬಸ್ನು ಕೂಡ ಹಿಂದೆ ಹಾಕಿ ನಾನು ಮುಂದೆ ಹೋಗ್ತಾ ಇದ್ದೀನಿ. ಈಗ ಹತ್ತತ್ರ ಕೀರ್ನಳ್ಳಿ ಹತ್ತತ್ರ ಇದ್ದೀನಿ. ಏನು ಪಿರಿಯಾಪಟ್ಟಣ ಹತ್ತಿರದಲ್ಲೇ ಇದ್ದೀನಿ. 1 ಕಿಲೋಮೀಟ್ರ್ ಇದೆ ಅಷ್ಟೇ ಗೈಸ್. ನಾನೀಗ ಕೀರ್ನಳ್ಳಿಲಿದ್ದೀನಿ. ಕೀರ್ನಳ್ಳಿನೂ ಈಗ ದಾಟ್ತಾ ಇದ್ದೀನಿ. ಇನ್ನು ಕರೆಕ್ಟಾಗಿ ಇನ್ನು 1 ಕಿಲೋಮೀಟ್ರ್ ತುಂಬ ಇಲ್ಲ. ನೋಡೋಣ ಇನ್ನೂ ಟೈಮ್ ಎಷ್ಟಿದೆ ನಾನು ಕೂಡ ನೋಡಿಲ್ಲ. ಡೈರೆಕ್ಟ್ ವಿಡಿಯೋ ಮಾಡಿಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ನೋಡೋಣ, ನಿಲ್ಲಿಸ್ಬಿಟ್ಟು ನಾನು ಟೈಮ್ ಕೂಡ ನಿಮಗೆ ತೋರಿಸ್ತೀನಿ ಗೈಸ್. ಯಶಸ್ವಿಯಾಗಿ ನಾವು ಪಿರಿಯಾಪಟ್ಟಣಕ್ಕೆ ಬಂದಾಯಿತು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಪುರಸಭೆ ಪಿರಿಯಾಪಟ್ಟಣ, ಶಕ್ತಿ ದೇವತೆಗಳ ನಗರಕ್ಕೆ ಸ್ವಾಗತ. ನಾನು ಸಕ್ಸಸ್ಫುಲ್ಲಾಗಿ ಬಂದಿದ್ದೀನಿ. ಈಗ ಗಾಡಿ ಸೈಡ್ಗೆ ಹಾಕ್ತೀನಿ. ಎಷ್ಟು ಟೈಮಿಗೆ ಬಂದಿದ್ದೀವಿ ನೋಡೋಣ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು 14:36 ಟೈಮಿಂಗ್ಸ್ ಈಗ ಅಂತ ಅಂದರೆ 2 ಗಂಟೆ 36 ನಿಮಿಷ. ಅಲ್ಲಿ ನಾನು 2 ಗಂಟೆ 26 ನಿಮಿಷಕ್ಕೆ ಬೈಕ್ ಸ್ಟಾರ್ಟ್ ಮಾಡು ಮೂವ್ ಆಗಿದ್ದು. 12 ಕಿಲೋಮೀಟರ್
12 ಕಿಲೋಮೀಟರನ್ನು ನಾನು ಯಶಸ್ವಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೊಟ್ಟಂಥ ಟಾಸ್ಕನ್ನು ನಾನು 100%ಆಗಿ ಕಂಪ್ಲೀಟ್ ಮಾಡಿದ್ದೀನಿ. 12 ಕಿಲೋಮೀಟ್ರನ್ನ ಬರೀ 10 ನಿಮಿಷದಲ್ಲಿ ಬಂದಿದ್ದೀನಿ. ಇದು ನನಗೆ ತುಂಬ ಖುಷಿ ಆಗ್ತದೆ. ಇಂಥ ಟ್ರಾಫಿಕ್ ಮಂಗಳೂರು ಟು ಮೈಸೂರು ಹೈವೇನಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತದೆ. ಅಂದರೆ ನಾನು ತುಂಬ ಹೆವಿ ಸ್ಪೀಡ್ನಲ್ಲೂ ಕೂಡ ಬಂದಿಲ್ಲ. ನಾನು ತಗೊಂಡಿರೋ ರಿಸ್ಕು ಅಂತ ಗೊತ್ತಿದ್ರು ಕೂಡ ನಾನು ಇದನ್ನು ಮಾಡಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ನಿಮಗೆ ಇದೇ ರೀತಿ ಯಾವುದಾದ್ರೂ ಒಂದು ಟಾಸ್ಕ್ಗಳನ್ನ ಕೊಡಬೇಕು ಅನ್ನೋದಿದ್ರೆ ನೀವು ಈ ಟಾಸ್ಕ್ಗಳನ್ನ ಕೊಡ್ಬೋದು. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ, ನಾನು ಆ ಒಂದು ಟಾಸ್ಕ್ಗಳನ್ನು ಆದಷ್ಟು ಯಶಸ್ವಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ, ಇವತ್ತಿನ ಕಂಟೆಂಟ್ ಈ ರೀತಿ ಇತ್ತು. ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದ ಬೆಲ್ಲೈಕನ್ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ಕಂಟೆಂಟ್ ಮೂಲಕ ಬರ್ತೀನಿ. ಓಕೆ, ಬಾಯ್.